ಕಾರಣ ಬೇಕಿಲ್ಲ. ಪ್ರೀತಿ ಬರೋವಾಗ ಯಾರಿಗೂ ಹೇಳಲ್ಲ. ಆದರೆ ಪ್ರೀತಿಗೆ ಒಂದು ಜವಾಬ್ದಾರಿ ಇರುತ್ತೆ. ಪ್ರೀತಿ ಮಾಡೋವರಿಗೆ ಒಂದು ಎಚ್ಚರಿಕೆ, ಜ್ಞಾನ ಇರಬೇಕು. ಅದಿಲ್ಲದೆ ಹೋದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಂಡದ್ದೇ ಸತ್ಯ ಅಂದ್ಕೊಂಡು ಲವ್ ಮಾಡ್ತಾರೆ. ಆರಂಭದಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ, ದೇಹದ ಆಸೆಗಳು ಮುಗಿದ ಮೇಲೆ ಶುರುವಾಗುತ್ತೆ ನಿಜವಾದ ತಾಪತ್ರಯ. ಆಗ ಅದೇ ಪ್ರೀತಿಗೆ ಜಾತಿನೂ ಕಾಣುತ್ತೆ, ಹಣನೂ ಕಾಣುತ್ತೆ. ಪ್ರೀತಿ ಮಂಗಮಾಯ ಆಗಿರುತ್ತೆ. ಇದು ಅದಂತೆ ಕಥೆ. ಡಿಸೈನ್ ರೀಲ್ಸ್ ಮಾಡ್ತಿದ್ದಾರಲ್ಲ, ಇವರ ಹೆಸರು ರಕ್ಷಿತಾ. ಈಕೆಯ ಜೊತೆಯಲ್ಲಿರುವನ ಹೆಸರು ಪ್ರತಾಪ್. ಆ ದೇವ್ರೇನಾದ್ರೂ ಒಂದ್ ವಾರ ಕೊಟ್ರೆ ಏನ್ ಕೇಳ್ತೀನಿ ಗೊತ್ತಾ? ನನ್ ಹುಡ್ಗ ಇಲ್ದೇ ಇರೋ ದಿನ ನನ್ ಜೀವನದಲ್ಲಿ ಬರೋದೇ ಬೇಡ ಅಂತ. ನೀನು ನನ್ನ ಜೊತೆಯಲ್ಲಿ ಇಲ್ಲದ ದಿನ ಬರದೇ ಇರಲಿ ಅಂತ ದೇವರನ್ನ ಕೇಳಿಕೊಳ್ತೇನೆ ಅಂತಿದ್ದ ಹುಡುಗಿ ನೀನೇ ನನ್ನ ಜೀವ, ಜಗವೇ ನೀನು ಎಂದು ಹಾಡ್ತಿದ್ದ. ಇವರಿಬ್ಬರ ಲವ್ ಸ್ಟೋರಿ ಶುರುವಾಗಿದ್ದು ಈಗ ಎಲ್ಲರ ಫ್ರೀ ಸೈಟ್ ಆಗಿರೋ ಇನ್ಸ್ಟಾಗ್ರಾಮ್ನಲ್ಲಂತೆ. ಇನ್ಸ್ಟಾಗ್ರಾಮ್ನಲ್ಲಿ ಇವಳು ಅವನನ್ನ ನೋಡಿ, ಅವಳು ಇವನನ್ನ ನೋಡಿ ಲವ್ ಆಯ್ತು ನಿನ ಮ್ಯಾಲೆ ಅಂತ ಹಾಡ್ತಾ ಇದ್ರು. ಅಪ್ಪ ಲೂಸಾ, ಅಮ್ಮ ಲೂಸಾ, ನಾನು ಲೂಸಾ, ನೀನು ಲೂಸಾ ಅಂತಿದ್ದ ಜೋಡಿ ಫೈನಲ್ ಆಗಿ ನಾವೇ ಲೂಸು ಅಂತ ಡಿಸೈಡ್ ಮಾಡ್ಕೊಂಡು ಲವ್ ಮಾಡಿಬಿಟ್ರು. ಇನ್ಸ್ಟಾದಲ್ಲಿ ಪರಿಚಯ ಆಗಿದ್ದು, 1 ವರ್ಷ ಇನ್ಸ್ಟಾದಲ್ಲಿ ಪರಿಚಯ ಆಗಿದ್ದು, ಮದ್ವೆ ಆಗಿ 2 ವರ್ಷ, 1.5 ವರ್ಷ ಆಗ್ತೈತೆ ಮದ್ವೆ ಆಗಿ. 1 ವರ್ಷ ಎಲ್ಲ ನನ್ನ ಜೊತೆಗೆ ಇದ್ದು ಇವಾಗ ಬಂದಿದೆ. ನಮ್ಮ ಅತ್ತೆ ನಾಟಕ ಸರ್, ನಾಟಕ ಏನ್ ಹೇಳೋದು, ಅಣ್ಣಯ್ಯ ಮೂವಿಲಿ ಅವ್ರ ಅತ್ತೆ ಇದಾರೆ ನೋಡಿ, ಸೇಮ್ ಡಿಟ್ಟು ಅವರೇ ಅತ್ತೆ ಅನ್ಕೊಳ್ಳಿ, ಆ ಹೀರೋಯಿನೇ ಸೊಸೆ ಅನ್ಕೊಳ್ಳಿ, ಅದೇ ನಾಟಕನೇ ಆಡೋದವ್ರು. ವಯಸ್ಸು ಅಂತದ್ದು, ವಯಸ್ಸಲ್ಲಿ ಏನು ಗೊತ್ತಾಗಲ್ಲ. ಈಗ ನೋಡಿ, ಹುಡುಗನ ಜೊತೆ ಜಗವೇ ನೀನು ಗೆಳೆಯನೇ ಅಂತ ಹಾಡ್ತಿದ್ದ ರಕ್ಷಿತಾ ಈಗ ಬೀದಿಯಲ್ಲಿ ನಿಂತು ನ್ಯಾಯ ಕೇಳ್ತಿದ್ದಾರೆ. ಅಂದಾಗೆ ಈಕೆ ರಕ್ಷಿತಾ, ಆತ ಪ್ರೇಮಲ್ಲ, ಪ್ರತಾಪ್. ನಿರುದ್ಯೋಗಿ ಏನಲ್ಲ, KSRTC ಡ್ರೈವರ್ ಆಗಿದ್ದಂತೆ ಈ ಪುಣ್ಯಾತ್ಮ. ಫಸ್ಟ್ KSRTC ಬಸ್ ಡ್ರೈವರ್ ಆಗಿದ್ದ, ಆಮೇಲೆ TT ಓಡಿಸ್ತಾ, ಆಮೇಲೆ ಆಟೋ ಓಡಿಸ್ತಾ. ಅವನು ಡ್ರೈವರ್ಗಳನ್ನೇ ನಂಬಾರ್ದು ಆ ತರ. ಇವಾಗ ಈ TT ಓಡಿಸ್ತಿದ್ದಾನೆ ಅಂತ ಗೊತ್ತಾದ್ರೆ ಟಕ್ ಅಂತ ಕೆಲಸ ಬಿಡ್ತಾನೆ, ಬೇರೆ ಕೆಲ್ಸಕ್ಕೆ ಜಾಯ್ನ್ ಆಗ್ತಾನೆ. ಆ ತರ ಅವ್ನಿಗೆ ಕಂಡಿಡಿಯೋದೇ ಕಷ್ಟ ಆಗಿದೆ. ಕ್ರಿಮಿನಲ್ಗೆ ಕ್ರಿಮಿನಲ್ ನಾಟಕ. ಇಬ್ಬರದ್ದು ಒಂದೇ ಜಿಲ್ಲೆ, ರಾಮನಗರ. ಧರ್ಮ ಒಂದೇ, ಜಾತಿ ಬೇರೆ. ಈಕೆ ಬಿನ್ನಿಕುಪ್ಪೆಯವಳ, ಆತ ಬಿಳಿಗುಂಬದ ಹುಡುಗ ಒಕ್ಕಲಿಗನಾದ್ರೆ ಹುಡುಗಿ ದಲಿತರು. ಹೀಗಾಗಿ 2 ಮನೆಯವರು ಮದುವೆಗೆ ಒಪ್ಪಿರ್ಲಿಲ್ವಂತೆ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಸೋಷಿಯಲ್ ಮೀಡಿಯಾದಲ್ಲಿ ಲವ್ ಮಾಡಿ ಒಂದು ದಿನ ಡೈರೆಕ್ಟ್ ಮದುವೆಯಾಗ್ಬಿಟ್ರಂತೆ. ಅದು ತಿರುಪತಿಯಲ್ಲೇ. ತವರು ಮನೆಯವರು ನೀನು ನನ್ನ ಪಾಲಿಗೆ ಸತ್ತಂಗೆ ಅಂತ ಮನೆಯಿಂದ ಆಚೆ ಇಟ್ರಂತೆ. ಹುಡುಗನ ಮನೆಯವರು ಒಂದಷ್ಟು ದಿನ ದೂರಾನೇ ಇದ್ರಂತೆ. ಹಾಗಾಗಿ ಮದುವೆಯಾದ ಇಬ್ಬರು 1 ವರ್ಷ ಸಂಸಾರನೂ ಮಾಡಿದ್ರಂತೆ. ಕೆಲವ್ರು ಫ್ರೆಂಡ್ಸ್ ಬಂದಿದ್ರು ಸರ್, ಅವ್ರ ಫ್ರೆಂಡ್ಸ್ಗಳು ಬಂದಿದ್ರು ಜೊತೆಗೆ. ಅವನು ಅವ್ರ ಫ್ರೆಂಡ್ಸ್, ನಾನು ನಮ್ಮ ಯಜಮಾನ್ರು. ತಿರುಪತಿಲಿ ಸರ್. ಡೇಟು ಜನವರಿ ಹ್ಯಾಪಿ ನ್ಯೂ ಇಯರ್ ದಿವಸ, 2024 ಹ್ಯಾಪಿ ನ್ಯೂ ಇಯರ್ ದಿವಸ ಮದುವೆ ಆಗಿದ್ದು. ಈಗ ಏನ್ ಹೇಳ್ತಾರೆ ನಿಮ್ಮ ಮನೆಯವರು? ಏನ್ ಹೇಳ್ತಾರೆ? ನಮ್ಮ ಮನೆಯವರು ಮನೆಗೆ ಸೇರಿಸ್ತಿಲ್ಲ. ಅವ್ರ ವಿರುದ್ಧವಾಗಿ ಮದ್ವೆ ಆಗಿದ್ದಿ ಅನ್ಭವಿಸು ಅಂತಾರೆ. ಈ ಕಡೆ ಬಂದ್ರೆ ನಮ್ಮ ಅತ್ತೆ ನನ್ಗೂ ಗೊತ್ತಿಲ್ಲ, ನಿನ್ಗೆಷ್ಟು ಗೊತ್ತೋ ನನ್ಗೂ ಅಷ್ಟೇ ಗೊತ್ತು ಅಂತ ಇವರು ಮನೆಗೆ ಸೇರಿಸ್ತಿಲ್ಲ. ನಾನ್ ಬೀದಿಲ್ ಕೂತಿದ್ದೀನಿ. 1 ವರ್ಷ ಸುಖವಾಗಿ ಸಂಸಾರ ಮಾಡಿದವನಿಗೆ 2 ಬಾರಿ ಈ ಹುಡುಗಿ ಗರ್ಭಿಣಿಯಾಗಿ ಅಬೋಷನ್ ಮಾಡಿಸಿದ ಮೇಲೆ ಆತನಿಗೆ ಇದ್ದಕ್ಕಿದ್ದಂತೆ ತನ್ನ ಜಾತಿ ನೆನಪಾಗಿ ಬಿಟ್ಟಿದೆ. ಹುಡುಗ ನಾಪತ್ತೆಯಾಗಿದ್ದಾನೆ. ಸರ್, ನಮ್ಮ ಅತ್ತೆಗೂ ಗೊತ್ತು, ಅವರ ಅಕ್ಕ ತಂಗಿದಿರ್ಗೆಲ್ಲ ಗೊತ್ತು. ಅವ್ರ ಜೊತೆ ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಮದ್ವೆ ಆಗಿ 1 ವರ್ಷ ನನ್ನ ಜೊತೆ ಚೆನ್ನಾಗಿದ್ದು, ನನ್ನ ಜೊತೆ ಎಂಜಾಯ್ ಮಾಡಿ ಏಕಾಏಕಿ ಕಾಣೆಯಾಗಿದ್ದಾರೆ. ನಾನು ಎಲ್ಲ ಸ್ಟೇಷನ್ ಅಲ್ಲೂ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೆ. ಆಮೇಲೆ ಗೊತ್ತಾಯ್ತು ಇವರೆಲ್ಲ ಕ್ಯಾಸ್ಟಿಸಮ್ಗೋಸ್ಕರ ಈ ತರ ಮಾಡ್ತಿದ್ದಾರೆ ಅಂತ. SC ಅನ್ನೋ ಒಂದೇ ಕಾರಣಕ್ಕೆ ಮನೆಗೂ ಸೇರಿಸ್ತಿಲ್ಲ, ಏನು ಮಾಡ್ತಿಲ್ಲ. ಈ ಕಡೆ ನಮ್ಮ ತಾಯಿ ಮನೆಯವರು ಸೇರಿಸ್ತಿಲ್ಲ, ಮನೆಯಿಂದ ಹೊರಗೆ ಹಾಕಿದ್ದಾರೆ. ಇವರು ಮನೆಯವ್ರಿಗೆ ಸೇರಿಸ್ತಿಲ್ಲ. ಅದಕ್ಕೆ ಬೀದಿಲ್ ಕೂತಿದ್ದೀನಿ. ನಂಗೆ ನ್ಯಾಯ ಸಿಗೋವರೆಗೂ ನಾನು ಇಲ್ಲೇ ಕೂತೀನಿ. ರಕ್ಷಿತಾ ಪ್ರತಾಪನ ಊರು ಬಿಳಿಗುಂಬಕ್ಕೆ ಬಂದು ಬೀದಿಯಲ್ಲಿ ಪ್ರತಾಪನ ಮನೆ ಎದುರು ಧರಣಿ ಕೂತಿದ್ದಾರೆ. ಹುಡುಗನ ಮನೆಯವರು ಈಕೆಯ ನಡುವೆ ಸಣ್ಣ ಜಗಳವು ನಡೀತಾ ಇದೆ. ಅವ್ರು ಕೆಟ್ಟ ಮಾತು ಬೈತಿರೋರು ನೋಡಿ ನನಗೆ.
ಕೇಳಿಸ್ಕೊಳ್ಳಿ ಸರ್, ಅಲ್ಲೇನ್ ಅವ್ರ ಏನ್ ಹೇಳಿಕೆ ಕೊಡ್ತಿದಾರೆ, ಅವ್ರ ಮೇಲೆ ನಾನ್ ಅಲ್ಲೇ ಮಾಡ್ತಿದ್ದೀನಿ ಅಂತ ಅವ್ರು ನನ್ಗೆ ಕೆಟ್ಟದ ಬಳಸಿ ಬೈತಿದ್ದಾರೆ. ಅದು ಕಾಲ್ ಮೇಲೆ ಕಾಲ್ ಹಾಕಿ ಹೀಗೆ ಈಕೆ ಧರಣಿ ಕೂತಿದ್ರೆ ಆತನ ಮನೆಯವರು ಈಕೆ ಯಾರು ಎನ್ನುವುದೇ ಗೊತ್ತಿಲ್ಲ ಅಂತಿದ್ದಾರೆ. ಆಕೆಯ ತಾಯಿ ಪ್ರಕಾರ ಮದುವೆ ಆಗಿದ್ದೇನೆ ಅಂತ ಪೋಸ್ಟ್ ಹಾಕಿದ್ದೇನೆ ಅಂತ ಯಾರು ಹೇಳಿದ್ರು, ನಮಗೆ ಗೊತ್ತಿಲ್ಲ, ಈಕೆ ಯಾರೋ ನಮಗೆ ಗೊತ್ತಿಲ್ಲ ಅಂತಾರೆ. ಅದು ನನಗ್ ಗೊತ್ತಿಲ್ಲ, ಏನು ನನಗ್ ಗೊತ್ತಿಲ್ಲ. ಇವ್ರ ಹೋಟೆಲ್ ಏನ್ ಮಾಡ್ಕೊಂಡ್ರೋ ಏನ್ ಬಿಟ್ರೋ, ಸಾಲ ಮಾಡಿ ಸಂಗಲ್ ಪಂಗಲ್ ದುಡ್ಡು ಎತ್ತಿ ಗೌರ್ಮೆಂಟ್ ಬಸ್ಗೂ ಸೇರ್ಸಿದ್ವಿ. 15 ದಿನ ಗಾಡಿಗೆ ಹೋದ. ಆಮೇಲೆ ಇವ್ರು ಏನೇನ್ ಮಾಡ್ಕೊಂಡ್ರೋ ನನಗ್ ಗೊತ್ತಿಲ್ಲ. ನಿಮ್ಗೆ ಗೊತ್ತಿತ್ತು ಅವ್ರ ಮದ್ವೆ ಆಗಿರೋದು? ಗೊತ್ತಿಲ್ಲ, ಯಾರೋ ಅಂದ್ರು ಮೊಬೈಲ್ ಅಲ್ಲಿ ಹಿಂಗ್ ಹಾಕಿದ್ರು ಅಂತ. ಏನೋ ಅವ್ರ ಅನ್ಪಾಡು ಬಿಡಪ್ಪ, ಬಂದ್ ಒಂದ್ ಸ್ವಲ್ಪ ಗಲಾಟೆ ಮಾಡ್ದ, ಹಂಗೆ ಹಿಂಗೆ ಅಂತ. ನೀನ್ ಬೇಕಾಗಿಲ್ಲ ಹೋಗಪ್ಪ, ನನ್ ಮಗನೇ ಅಲ್ಲ ನೀನು ಅಂದೆ. ಆಮೇಲೆ ತಿರ್ಗಾ ಇನ್ನ ಒಂದ್ಸತಿ ಕಾಲ್ ಮಾಡಿದ್ರು, 8 ಲಕ್ಷ ಸಾಲ ಮಾಡ್ಕೊಬಿಡ್ತೀನಿ, ನಮ್ಮ ರೈಲು ತಲೆ ಕೊಡ್ತೀನಿ, ಬಸ್ ತಲೆ ಕೊಡ್ತೀನಿ ಅಂದ. ಏನೋ ನೀನ್ ಅನ್ಪಾಡು ಹೋಗಿ ಇಷ್ಟ ಬಂದಂಗ್ ಮಾಡ್ಕೋಗು, ನೀನ್ ಅನ್ಪಾಡು ಬಂದಂಗ್ ಮಾಡ್ಕೋಗು, ನನಗ್ ಗೊತ್ತಿಲ್ಲ ಕಣಪ್ಪ. ಆದ್ರೆ ಮಗ ಸತ್ತು ಹೋಗ್ಬಿಡ್ತೀನಿ ಅಂತ ಹೆದರ್ಸ್ತಿದ್ನಂತೆ. ಊರಿಗೂ ಬರ್ತಿಲ್ಲ, ಮನೆಗೂ ಬರ್ತಾ ಇಲ್ಲ ಅಂತಿದ್ದಾರೆ ಪ್ರತಾಪನ ತಾಯಿ. ನಾನೇ ನನ್ನ ತಾಯಿಯ ಮನೆಯಲ್ಲಿ ಬದುಕುತ್ತಿದ್ದೇನೆ, ಈಕೆಯನ್ನು ಎಲ್ಲಿಂದ ಕರ್ಕೊಂಡು ತಂದು ಸಾಕಿಕೊಳ್ಳಲಿ ಅಂತಿದ್ದಾರೆ ಪ್ರತಾಪನ ತಾಯಿ. ಮಾಧ್ಯಮಗಳಿಗೆ ಮಾತನಾಡುತ್ತಿರುವಾಗಲೇ ಅತ್ತೆ ಸೊಸೆ ಮಧ್ಯೆ ಜಗಳವೂ ಆಯ್ತು. ಫೋನ್ ಇಲ್ಲ, ನೀವು ಮಾತಾಡ್ಬಿಡಿ. ಸರಿ ಅಮ್ಮ, ನಿನ್ಗೆ ಹೇಳ್ತಾರೆ ರಮ್ಮ. ಕರ್ಸಿ ಅವ್ರನ್ನ, ನಿನ್ಗೆ ಯಾರು ಹೇಳಿದ್ರು ಅವ್ನ ಕರ್ಸಿ. ಇಲ್ಲ ನೋಡಿ, ನಾನು 8 ದಿವಸ ಆಯ್ತು ಕರೆನ್ಸಿ ಹಾಕ್ಸಿ, ಮೊಬೈಲು ಸುಧಾ ಕರೆನ್ಸಿ ಹಾಕ್ಸ್ಲಿಲ್ಲ. ಅಣ್ಣ ಇಷ್ಟು ಮಾತ್ರ ಗೊತ್ತು ಅಷ್ಟೇ ನನ್ಗೆ, ಇದಕ್ಕೂ ನನ್ಗೂ ಸಂಬಂಧ ಇಲ್ಲ. ನೀನ್ ಅನ್ಪಾಡ್ ನಿಮ್ಮಿಂದಾಗ ಮಾಡ್ಕೋಗ್ರಪ್ಪ, ರೈಲ್ಗಾರ ತಲೆ ಕೊಡೋಗು, ಬಸ್ಗಾರ ತಲೆ ಕೊಡೋಗು, ಏನಾರ ಮಾಡ್ಕೋಗಪ್ಪ, ನನ್ನ ಕೈಲಿ ಆಗಲ್ಲ. ನಾನು ಒಂದ್ ವರ್ಷ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀನಿ, ನಮ್ಮ ಅವ್ನು ನೋಡ್ಕೊಂಡು. ಇಷ್ಟು ಮಾತ್ರ ಅಂದೆ ಕಣ. ಇಬ್ಬರು ಹೀಗೆ ಹೇಳ್ತಿದ್ರೆ ಆ ಹುಡುಗಿ ಹೇಳೋ ಪ್ರಕಾರ ಇವರ ಸಂಸಾರ ಕೆಡಿಸಿದ್ದೇ ಈಕೆಯ ಅತ್ತೆ, ಅಂದ್ರೆ ಪ್ರತಾಪ್ ತಾಯಿ. ಅಮ್ಮ ನೋಡಿದ್ರೆ ಮಗ ಮದುವೆಯಾಗಿರುವುದೇ ಗೊತ್ತಿಲ್ಲ ಅಂತಾರೆ. ಸೊಸೆ ರಕ್ಷಿತಾ ನೋಡಿದ್ರೆ ಅತ್ತೇನೆ ಮಗನ ತಲೆ ಕೆಡಿಸಿ ಅವರ ಜಾತಿಯ ಹುಡುಗಿಯನ್ನೇ ಹುಡುಕಿ ಮದುವೆ ಮಾಡಿಸ್ತೇವೆ ಅಂತ ತಲೆ ಕೆಡಿಸಿದ್ದಾರಂತೆ. ನಾನು ನನ್ ಗಂಡ ಚೆನ್ನಾಗೇ ಇದ್ವಿ. ನಮ್ಮ ಅತ್ತೆ ಯಾವಾಗ್ಲೂ ಫೋನ್ ಮಾಡೋದು, ಅವ್ರಿಗೂ ಹುಷಾರಿಲ್ಲ ಇವ್ರಿಗೂ ಹುಷಾರಿಲ್ಲ, ಒಬ್ನೇ ಮಗ ಹಿಂಗೆ ಕೀಳ್ ಜಾತಿಗಳನ್ನ ಮದ್ವೆ ಆಗ್ಬಿಟ್ಟೆ, ಬಾ ಬಾ 2ನೇ ಮದ್ವೆ ಮಾಡ್ತೀನಿ, ನಮ್ ಕ್ಯಾಸ್ಟ್ ಹುಡ್ಗಿನ್ ನೋಡಿದೀನಿ, ಮದ್ವೆ ಮಾಡ್ತೀನಿ, ಬಾ ಬಾ, ನೀನ್ ಎಷ್ಟೇ ಸಾಲ ಮಾಡಿದ್ರು ನಾನ್ ತೀರಿಸ್ತೀನಿ, ಬಾ 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 ಅಂತ ಕರ್ಸ್ಕೊಂಡಿರೋದು. ಇವ್ರು ಕರ್ಸ್ಕೊಂಡಾಗೆಲ್ಲ ಇವ್ರು ಫೋನ್ ಮಾಡಿದಾಗೆಲ್ಲ ಅವ್ನು ನನ್ನ ಮೇಲೆ ಅಲ್ಲೇ ಮಾಡಿದ್ದಾನೆ, ಹೊಡೆದಿದ್ದಾನೆ. ನಾನ್ ಗಂಡ ಹೆಂಡತಿ ಜಗಳ ಕಾಮನ್ ಅಂತ ಬಿಡ್ತಿದ್ವಿ, ಈ ತರ ಸೀರಿಯಸ್ ಮಾಡಿದ್ದಾರೆ. 2 ಅಬೋಷನ್ ಮಾಡಿಸಿದ್ದಾನೆ. 2 ಅಬೋಷನ್ ಮಾಡಿಸಿ ಮತ್ತೆ 1000 ರೂಪಾಯಿ ಹೋಗುವಾಗ 1000 ರೂಪಾಯಿ ನಿಮ್ಮ ಮನೇಲಿ ನೀನ್ ಇರ್ಬೇಡ ಅನ್ಬಿಟ್ಟು 1000 ರೂಪಾಯಿ ನನ್ನ ಮೇಲೆ ಬಿಸಾಕ್ಬಿಟ್ಟು ಬಂದಿದ್ದಾನೆ ಆಚೆ. ನಾನ್ ಜಗಳದಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದಾರೆ, ಬರ್ತಾರೆ ಅಂದ್ರೆ ಇದುವರೆಗೂ ಬಂದಿಲ್ಲ. ಒಟ್ಟಿನಲ್ಲಿ ಈಗ ಆ ಹುಡುಗಿಗೆ ಗಂಡ ಇಲ್ಲ, ಇದ್ದರೂ ಇಲ್ಲ, ಎಲ್ಲಿದ್ದಾನೋ ಗೊತ್ತಿಲ್ಲ. ಇವರ ಪ್ರೀತಿಗೆ ಮುನ್ನುಡಿ ಬರೆದ ಇನ್ಸ್ಟಾಗ್ರಾಂನಲ್ಲೂ ಸಿಕ್ತಿಲ್ಲ. ಯೌವನದ ಹುಚ್ಚು ಕುದುರೆ ಎದೆ ಏರಿದಾಗ ಹರೆಯದಲ್ಲೇ ಹುಟ್ಟಿದ ಪ್ರೀತಿ ರೊಚ್ಚಿಗೆದ್ದಾಗ ಆಗುವ ಅನಾಹುತಗಳಿವು. ಬದುಕೆತ್ತೆ ನಾನು ಬಯಲಾಸೆ ತೋರೇನೆ ಕರೆದೆ, ಎದೆಯಾಳದಲ್ಲಿ ರಂಗೋಲಿ ಬರೆದೆ, ಬಣ್ಣ ಬಣ್ಣದ ಕನಸ ಸುರಿದೆ, ಸುಳಿಗಾಳಿಯೊಂದು ಎದುರಾಗು ಮುನ್ನ ಬಿರುಗಾಳಿಯಲ್ಲಿ ಕೈ ಬಿಟ್ಟೆ ನನ್ನ, ಬಯಲಾಯ್ತು ನಂಬಿಕೆಯ ಕವಲು, ಇಳಿದೋಯ್ತು ಈ ಪ್ರೀತಿಯ ಮಲು. ಅಂದ ಹಾಗೆ ಪ್ರೀತಿ ಮಾಡುವಾಗ ಸುಖ ಪಡುವಾಗ ಕಾಣಿಸದೇ ಇದ್ದ ಜಾತಿ 1 ವರ್ಷ ಸಂಸಾರ ಆದ್ಮೇಲೆ ಸುಖ ಸೂರಗೊಂಡ ಮೇಲೆ ಖಂಡಿತಲ್ಲ, ಪ್ರೀತಿಗಿಂತ ಜಾತಿಯೇ ದೊಡ್ಡದಾಯ್ತಲ್ಲ. ಅದಕ್ಕೆ ಹೇಳೋದು ಲವ್ ಇಸ್ ಬ್ಲೈಂಡ್, ಕಣ್ಣು ಕಾಣಿಸಿದವರಷ್ಟೇ ಪ್ರೀತಿ ಮಾಡ್ತಾರೆ ಅಂತ. ಆಕೆ ಪ್ರೀತಿ ಮಾಡಿದ್ಲು, ಅವನು ಮೋಸ ಮಾಡ್ದ. ನಾಳೆ ನ್ಯಾಯ ಸಿಗುತ್ತಾ? ಮದುವೆ ರಿಜಿಸ್ಟ್ರೇಷನ್ ಕೂಡ ಆಗಿಲ್ದೇ ಇದ್ರೆ ಆಕೆಗೆ ಕಾನೂನು ಕೂಡ ರಕ್ಷಣೆ ಕೊಡೋಕೆ ಸಾಧ್ಯ ಇಲ್ಲ. ಈಗ ಅವನು ಸರಿ ಇಲ್ಲ, ಅತ್ತೆ ಸರಿ ಇಲ್ಲ, ಜಾತಿ ಅನ್ನೋ ಕಾರಣಕ್ಕೆ ದೂರ ಮಾಡಿದ್ದಾರೆ ಅಂತ ಹೇಳ್ತಿರೋದು ಆಕೆಗೆ. ಈಗ ಒಂದು ಮಾತು ಕಾಡ್ತಾನೆ ಇರುತ್ತೆ, ಇದೆಲ್ಲ ಬೇಕಿತ್ತಾ ಅಂತ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್.